ನಮಸ್ಕಾರ ಸ್ನೇಹಿತರೆ, ಒಮ್ಮೆ ಊಹಿಸಿ ನೋಡಿ, ನಿಮ್ಮ ಜೇಬಲ್ಲಿ ₹1 ಇರಲ್ಲ, ATM ಕಾರ್ಡ್ ಇರೋಲ್ಲ, ಡೆಬಿಟ್ ಕಾರ್ಡ್ ಕೂಡ ಇರಲ್ಲ. ಆದರೆ ನೀವು ಅಂಗಡಿಗೆ ಹೋಗಿ ಯಾವುದೇ ವಸ್ತುನ ಖರೀದಿಸಿ ಹಣ ಪಾವತಿ ಮಾಡ್ತೀರಾ. ಅದು ಗೂಗಲ್ ಪೇನೂ ಅಲ್ಲ, ಫೋನ್ ಪೇ ಕೂಡ ಅಲ್ಲ, ಪೇಟಿಎಂ ಕೂಡ ಅಲ್ಲ. ಹಾಗಾದ್ರೆ ಅದೇನು? ಅದು RBI ಬಿಡುಗಡೆ ಮಾಡಿರೋ ಡಿಜಿಟಲ್ ರುಪಿ, ಅಂದ್ರೆ ಡಿಜಿಟಲ್ ಮನಿ. ಇತ್ತೀಚೆಗೆ ಈ ಡಿಜಿಟಲ್ ರುಪಿ ಬಗ್ಗೆ ಭಾರತದೆಲ್ಲೆಡೆ ಭಾರಿ ಚರ್ಚೆ ನಡೀತಾ ಇದೆ. ಕೆಲವರು ಹೇಳ್ತಾರೆ ಇನ್ಮುಂದೆ ನೋಟ್ಗಳೇ ಇರಲ್ಲ, ಇನ್ನು ಕೆಲವರು ಹೇಳ್ತಾರೆ ಗೂಗಲ್ ಪೇ, ಫೋನ್ ಪೇ ಎಲ್ಲವೂ ಮುಗಿಯುತ್ತೆ ಅಂತ. ಮತ್ತೊಬ್ರು ಹೇಳ್ತಾರೆ ಇದು ಬಿಟ್ಕಾಯಿನ್ ತರಹದ ಕ್ರಿಪ್ಟೋ ಕರೆನ್ಸಿ ಅಂತ. ಆದ್ರೆ ಈ ಎಲ್ಲಾ ಮಾತುಗಳಲ್ಲಿ ನಿಜ ಎಷ್ಟಿದೆ, ಹಾಗೆ ಸುಳ್ಳು ಎಷ್ಟಿದೆ, ಮತ್ತು ಈ ಹೊಸ ಡಿಜಿಟಲ್ ಹಣ ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೆ ನಾವು ಉತ್ತರ ತಿಳಿದುಕೊಳ್ಳೋಣ. ಹಾಗಾದ್ರೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ವಿಶ್ವ ರಹಸ್ಯ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಬಳಸ್ತಾ ಇರೋ ಹಣ ಒಂದೇ ದಿನದಲ್ಲಿ ಹುಟ್ಟಿಲ್ಲ. ಸಾವಿರಾರು ವರ್ಷಗಳ ಹಿಂದೆ ಜನರು ಹಣವನ್ನೇ ಬಳಸ್ತಾ ಇರಲಿಲ್ಲ. ಅವತ್ತಿನ ಕಾಲದಲ್ಲಿ ಒಬ್ಬ ರೈತನ ಬಳಿ ಅಕ್ಕಿ ಇದ್ರೆ ಇನ್ನೊಬ್ಬನ ಬಳಿ ಹಾಲು ಇರ್ತಾ ಇತ್ತು. ಇವರಿಬ್ರು ಪರಸ್ಪರ ವಸ್ತುಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ಇದನ್ನೇ ಬಾರ್ಟರ್ ಸಿಸ್ಟಮ್ ಅಂತ ಕರಿತಾ ಇದ್ರು. ಆದ್ರೆ ಇದರಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ನಿಮ್ಮ ಬಳಿ ಅಕ್ಕಿ ಇದ್ರು ಅದರ ಬದಲಿಗೆ ಎದುರಿನ ವ್ಯಕ್ತಿಗೆ ಅಕ್ಕಿ ಬೇಕಾಗಿರ್ಲಿಲ್ಲ, ವ್ಯಾಪಾರವೇ ಆಗ್ತಾ ಇರಲಿಲ್ಲ. ಆದ್ರಿಂದ ಮನುಷ್ಯ ಏನ್ ಮಾಡ್ತಾನೆ, ಹೊಸ ಪರಿಹಾರವನ್ನ ಹುಡ್ಕೊಳ್ತಾನೆ. ಮೊದಲಿಗೆ ಇದು ಚಿನ್ನ ಆಗಿರುತ್ತೆ, ಆಮೇಲೆ ಬೆಳ್ಳಿ, ನಂತರ ನಾಣ್ಯಗಳು, ಆಮೇಲೆ ಕಾಗದದ ನೋಟುಗಳು ಬಂದವು. ಹೀಗೆ ಹಣದ ರೂಪ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಬಂತು. ಆದ್ರೆ ಕಳೆದ 10-15 ವರ್ಷಗಳಲ್ಲಿ ಹಣದ ಜಗತ್ತಿನಲ್ಲಿ ಮತ್ತೊಂದು ದೊಡ್ಡ ಕ್ರಾಂತಿ ನಡೀತು. ನಿಮ್ಗೆ ಗೊತ್ತು, ಅದು UPI ತಂದ ಒಂದು ಕ್ರಾಂತಿ. ಭಾರತದಲ್ಲಿ UPI ಬಂದ ನಂತರ ನಮ್ಮ ಜೀವನ ಸಂಪೂರ್ಣ ಬದಲಾಯಿತು. ಇವತ್ತು ಟೀ ಅಂಗಡಿಯಿಂದ ಹಿಡಿದು ದೊಡ್ಡ ಶಾಪಿಂಗ್ ಮಾಲ್ ವರೆಗೆ ಒಂದು QR ಸ್ಕ್ಯಾನ್ ಮಾಡಿದ್ರೆ ಸಾಕು, ಸೆಕೆಂಡ್ಗಳಲ್ಲಿ ಹಣ ಪಾವತಿಯಾಗುತ್ತೆ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಇವೆಲ್ಲ ನಮ್ಮ ಜೀವನದ ಭಾಗವೇ ಆಗ್ಬಿಟ್ಟಿವೆ. ಆದ್ರೆ ಇಲ್ಲಿ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕು. ಗೂಗಲ್ ಪೇ ಒಂದು ಬ್ಯಾಂಕ್ ಅಲ್ಲ, ಫೋನ್ ಪೇ ಕೂಡ ಬ್ಯಾಂಕ್ ಅಲ್ಲ. ಹಾಗೆ ಈ ಆಪ್ಸ್ ಹಣವನ್ನ ಸೃಷ್ಟಿಸೋದಿಲ್ಲ. ಅವು ಕೇವಲ ನಿಮ್ ಬ್ಯಾಂಕ್ ಖಾತೆಯಲ್ಲಿರೋ ಹಣವನ್ನ ಮತ್ತೊಬ್ಬರಿಗೆ ಕಳಿಸೋ ಕೆಲಸವನ್ನ ಮಾಡ್ತವೆ ಅಷ್ಟೇ. ಅಂದ್ರೆ ನಿಮ್ಮ ಹಣ ಯಾವಾಗ್ಲೂ ಬ್ಯಾಂಕ್ ನಲ್ಲೇ ಇರುತ್ತೆ, ಆಪ್ಸ್ ಕೇವಲ ಮಧ್ಯವರ್ತಿಗಳು. ಹಾಗಾದ್ರೆ ಇಲ್ಲಿ RBIಗೆ ಹೊಸ ಹಣ ಯಾಕೆ ಬೇಕಾಯ್ತು? ಈಗ ಒಂದು ಪ್ರಶ್ನೆ ಬರುತ್ತೆ. UPI ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರುವಾಗ RBIಗೆ ಹೊಸ ಡಿಜಿಟಲ್ ರುಪಿ ಬಿಡುಗಡೆ ಮಾಡೋ ಅಗತ್ಯ ಏನಿತ್ತು? ಇದ್ರ ಹಿಂದೆ ಒಂದು ದೊಡ್ಡ ಕಾರಣ ಇದೆ. ಅದು ಭಾರತದ ಹಣದ ಭವಿಷ್ಯ. ಇಡೀ ಜಗತ್ತು ನಿಧಾನವಾಗಿ ಡಿಜಿಟಲ್ ಎಕಾನಮಿ ಕಡೆಗೆ ಸಾಗ್ತಾ ಇದೆ. ಚೀನಾ ಸೇರಿದಂತೆ ಹಲವು ದೇಶಗಳು ತಮ್ಮದೇ ಡಿಜಿಟಲ್ ಕರೆನ್ಸಿನ ಅಭಿವೃದ್ಧಿ ಪಡಿಸ್ತಾ ಇದ್ದಾವೆ. ಹೀಗಿರುವಾಗ ಭಾರತ ಕೂಡ ಭವಿಷ್ಯಕ್ಕೆ ಸಿದ್ಧವಾಗಿರಬೇಕಿತ್ತು. ಅದರ ಫಲವೇ RBI ಡಿಜಿಟಲ್ ಮನಿ. ಆದರೆ ಈ ಡಿಜಿಟಲ್ ರುಪಿ ಸಾಮಾನ್ಯ ಆಪ್ ಅಲ್ಲ, ಕ್ರಿಪ್ಟೋ ಕರೆನ್ಸಿ ಕೂಡ ಅಲ್ಲ. ಇದು ಭಾರತದ ಅಧಿಕೃತ ಕರೆನ್ಸಿಯ ಡಿಜಿಟಲ್ ರೂಪ. ಆದರೆ ಇದು ನಿಜವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಗೂಗಲ್ ಪೇ ಮತ್ತು ಫೋನ್ ಪೇಗಿಂತ ಇದು ಹೇಗೆ ವಿಭಿನ್ನವಾಗಿದೆ, ಮತ್ತು ನಾಳೆ ನಮ್ಮ ಜೇಬ್ನಲ್ಲಿರೋ ಕಾಗದದ ನೋಟುಗಳು ಸಂಪೂರ್ಣವಾಗಿ ಕಣ್ಮರೆಯಾಗುತ್ತಾ? ಅದರ ಉತ್ತರನ ನಾವು ಈಗ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮುಖ್ಯವಾದ ವಿಷಯಕ್ಕೆ ನಾವು ಬರೋಣ. RBI ರುಪಿ ಅಂದ್ರೆ ನಿಜವಾಗಿ ಏನು? ಸರಳವಾಗಿ ಹೇಳೋದಾದ್ರೆ ಇದು RBI ಮುದ್ರಿಸುವ ಕಾಗದದ ನೋಟಿನ ಡಿಜಿಟಲ್ ರೂಪ. ನಿಮ್ಮ ಕೈಯಲ್ಲಿರೋ ₹100 ನೋಟು ಮತ್ತು ನಿಮ್ಮ ಮೊಬೈಲ್ ನಲ್ಲಿರುವ ₹100 ಡಿಜಿಟಲ್ ರುಪಿ, ಇವೆರಡರ ಮೌಲ್ಯ ಒಂದೇ ಆಗಿರುತ್ತೆ. ಒಂದರಿಂದ ಮತ್ತೊಂದಕ್ಕೆ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಆ ಡಿಫರೆನ್ಸ್ ನಮಗೆ ಕಾಣೋದು ಕೇವಲ ಅದರ ಒಂದು ರೂಪದಲ್ಲಿ ಮಾತ್ರ. ಒಂದು ಕಾಗದದಲ್ಲಿ ಇರುತ್ತೆ, ಇನ್ನೊಂದು ಮೊಬೈಲ್ ನಲ್ಲಿ ಇರುತ್ತೆ ಅಷ್ಟೇ. RBI ಈ ಡಿಜಿಟಲ್ ರುಪಿಯನ್ನ ಯಾರು ತಯಾರಿಸ್ತಾರೆ? ಭಾರತದಲ್ಲಿ ಕಾಗದದ ನೋಟುಗಳನ್ನ ಮುದ್ರಿಸುವ ಅಧಿಕಾರ ಯಾರಿಗಿದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದೇ ರೀತಿ ಡಿಜಿಟಲ್ ರುಪಿಯನ್ನ ಕೂಡ RBIನೇ ಬಿಡುಗಡೆ ಮಾಡ್ತಾ ಇದೆ. ಅಂದ್ರೆ ಇದು ಯಾವುದೇ ಖಾಸಗಿ ಕಂಪನಿಯ ಆಪ್ ಅಲ್ಲ, ಯಾವುದೇ ಸ್ಟಾರ್ಟ್ಅಪ್ ಮಾಡಿರುವ ಕರೆನ್ಸಿ ಅಲ್ಲ. ಇದು ಭಾರತದ ಅಧಿಕೃತ ಹಣ. ಅದಕ್ಕಾಗಿಯೇ ಇದನ್ನು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಥವಾ CBDC ಅಂತ ಕರೀತಾರೆ. UPI ಮತ್ತು RBI ಡಿಜಿಟಲ್ ರುಪಿ ನಡುವೆ ಇರೋ ವ್ಯತ್ಯಾಸ ಏನು? ಇದನ್ನು ಒಂದು ಉದಾಹರಣೆಯಿಂದ ನಾವು ಅರ್ಥ ಮಾಡ್ಕೊಳ್ಳೋಣ. ನೀವು ನಿಮ್ಮ ಸ್ನೇಹಿತನಿಗೆ ₹500 ಕಳಿಸ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ.
ಗೂಗಲ್ ಪೇ ಮೂಲಕ ಕಳಿಸಿದ್ರೆ ಮೊದಲು ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣ ಕಡಿಮೆ ಆಗುತ್ತೆ. ನಂತರ ಅದು ಬ್ಯಾಂಕ್ ವ್ಯವಸ್ಥೆಯ ಮೂಲಕ ನಿಮ್ಮ ಸ್ನೇಹಿತನ ಬ್ಯಾಂಕ್ ಖಾತೆಗೆ ಸೇರುತ್ತೆ. ಅಂದ್ರೆ ಇಲ್ಲಿ ಬ್ಯಾಂಕ್ ಖಾತೆ ಮುಖ್ಯ ಪಾತ್ರ ವಹಿಸುತ್ತೆ. ಆದ್ರೆ RBI ಡಿಜಿಟಲ್ ರುಪಿನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ನಿಮ್ಮ ಡಿಜಿಟಲ್ ರುಪಿ ವ್ಯಾಲೆಟ್ ನಲ್ಲಿರುವ 500 ರುಪೀಸ್ ನೇರವಾಗಿ ನಿಮ್ಮ ಸ್ನೇಹಿತನ ಡಿಜಿಟಲ್ ರುಪಿ ವ್ಯಾಲೆಟ್ಗೆ ಹೋಗುತ್ತೆ. ಅದು ಒಬ್ರಿಗೆ ಕೈಯಲ್ಲಿ 500 ರೂಪಾಯಿ ನೋಟ್ ಕೊಟ್ಟಂತೆನೆ. ಆದ್ರೆ ಇದು ಸಂಪೂರ್ಣ ಡಿಜಿಟಲ್ ರೂಪದಲ್ಲೇ ಇರುತ್ತೆ. ನೋಡಿ, ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ. ಫೋನ್ ಪೇ ನಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಂದ ನಿಮ್ಮ ಸ್ನೇಹಿತನ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ. ಆದರೆ ಇಲ್ಲಿ ನಿಮ್ಮ ಡಿಜಿಟಲ್ ರುಪಿ ವ್ಯಾಲೆಟ್ ನಿಂದ ನಿಮ್ಮ ಸ್ನೇಹಿತನ ಡಿಜಿಟಲ್ ರುಪಿ ವ್ಯಾಲೆಟ್ಗೆ ಹೋಗುತ್ತೆ. ಅದು ಬ್ಯಾಂಕ್ ಅಕೌಂಟ್ಗೆ ಹೋಗೋದಿಲ್ಲ, ವ್ಯಾಲೆಟ್ಗೆ ಹೋಗುತ್ತೆ. ಸೊ ಕೈಯಿಂದ ಕೈಗೆ ದುಡ್ಡು ಕೊಟ್ಟಂತಾನೆ. ಆದ್ರೆ ಇಲ್ಲಿ ಹಾರ್ಡ್ ಕಾಪಿ ಇರೋದಿಲ್ಲ, ಅದು ಡಿಜಿಟಲ್ ರೂಪದಲ್ಲಿ ಇರುತ್ತೆ. ಹಾಗಾದ್ರೆ ಗೂಗಲ್ ಪೇ, ಫೋನ್ ಪೇ ಇದೆಲ್ಲ ಮುಗ್ದೋಗುತ್ತಾ? ಇದೀಗ ಎಲ್ಲರ ಪ್ರಶ್ನೆ. ಉತ್ತರ ಇಲ್ಲ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಇವೆಲ್ಲವೂ ಮುಂದುವರಿಯುತ್ತೆ. ಯಾಕಂದ್ರೆ ಇವು ಪೇಮೆಂಟ್ ಆಪ್ಸ್. RBI ಡಿಜಿಟಲ್ ರುಪಿ ಒಂದು ಕರೆನ್ಸಿ. ಇವೆರಡೂ ಒಂದೇ ಕೆಲಸ ಮಾಡೋದಿಲ್ಲ. ಭವಿಷ್ಯದಲ್ಲಿ ಈ ಆಪ್ಗಳಲ್ಲಿಯೇ ಡಿಜಿಟಲ್ ರುಪಿ ಬಳಸೋ ಸೌಲಭ್ಯ ಕೂಡ ಬರಬಹುದು. ಆದ್ರೆ ಇವು ಸಂಪೂರ್ಣವಾಗಿ ಮಾಯವಾಗುತ್ತೆ ಅಂತ ಹೇಳೋದು ತಪ್ಪು. ಹಾಗಾದ್ರೆ ಇದು ಏನಾದ್ರೂ ಈ ಬಿಟ್ಕಾಯಿನ್ ತರನಾ? ಇನ್ನೊಂದು ದೊಡ್ಡ ಗೊಂದಲ ಇದೆ. ಬಹಳ ಜನ ಡಿಜಿಟಲ್ ರುಪಿ ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಅಂತ ತಿಳ್ಕೊಳ್ತಾರೆ. ಆದ್ರೆ ಅದು ಸತ್ಯ ಅಲ್ಲ. ಬಿಟ್ಕಾಯಿನ್ ನ ಬೆಲೆ ಪ್ರತಿದಿನ ಬದಲಾಗುತ್ತೆ. ಇಂದು ಒಂದು ಬಿಟ್ಕಾಯಿನ್ 80 ಲಕ್ಷ ಇರಬಹುದು, ನಾಳೆ 70 ಲಕ್ಷ ಆಗ್ಬಹುದು. ಯಾರಿಗೂ ಖಚಿತವಿಲ್ಲ. ಆದ್ರೆ RBI ಡಿಜಿಟಲ್ ರುಪಿನಲ್ಲಿ ಅಂತಹ ಯಾವುದೇ ರಿಸ್ಕ್ ಇಲ್ಲ. 100 ರೂಪಾಯಿ ಡಿಜಿಟಲ್ ರುಪಿ ಯಾವಾಗ್ಲೂ 100 ರೂಪಾಯಿನೇ ಆಗಿರುತ್ತೆ. ಯಾಕಂದ್ರೆ ಇದರ ಹಿಂದೆ ಭಾರತದ ರಿಸರ್ವ್ ಬ್ಯಾಂಕ್ ನಿಂತಿದೆ. ಹಾಗಾದ್ರೆ ಇದನ್ನ ಸಾಮಾನ್ಯ ಜನರು ಬಳಸಬಹುದಾ? ಹೌದು. ಈಗಾಗಲೇ ಕೆಲವು ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ಡಿಜಿಟಲ್ ರುಪಿ ವ್ಯಾಲೆಟ್ ಸೌಲಭ್ಯ ನೀಡೋದಕ್ಕೆ ಆರಂಭಿಸಿದವೆ. ಹಂತ ಹಂತವಾಗಿ ಇನ್ನಷ್ಟು ಬ್ಯಾಂಕ್ಗಳು ಸೇರ್ತಾ ಇದಾವೆ. ಮುಂದಿನ ಕೆಲವು ವರ್ಷಗಳಲ್ಲಿ ಇದು ಇನ್ನಷ್ಟು ಜನರಿಗೆ ಲಭ್ಯವಾಗುವ ಸಾಧ್ಯತೆ ಇದೆ. ಆದ್ರೆ ಇದರಿಂದ ಕ್ಯಾಶ್ ಕೂಡ ತಕ್ಷಣ ಮಾಯವಾಗೋದಿಲ್ಲ, UPI ಕೂಡ ನಿಲ್ಲೋದಿಲ್ಲ. ಇದು ಮತ್ತೊಂದು ಹೊಸ ಆಯ್ಕೆಗಾಗಿ ಸೇರ್ಕೊಳ್ತಾ ಇದೆ. ಆದ್ರೆ ಈ ಹೊಸ ಡಿಜಿಟಲ್ ರುಪಿನಿಂದ ಜನರಿಗೆ ಲಾಭವೇನು? RBI ಡಿಜಿಟಲ್ ರುಪಿನಿಂದ ಭಾರತಕ್ಕೆ ಆಗೋ ಬದಲಾವಣೆ ಏನು? ಸ್ನೇಹಿತರೆ, ಈಗ ಪ್ರಶ್ನೆ, RBI ಡಿಜಿಟಲ್ ರುಪಿ ಬಂದ್ರೆ ಸಾಮಾನ್ಯ ಜನರಿಗೆ ಏನ್ ಲಾಭ? ಮೊದಲನೇದಾಗಿ ನಕಲಿ ನೋಟ್ಗಳ ಸಮಸ್ಯೆಯನ್ನು ಬಹಳ ಮಟ್ಟಿಗೆ ನಾವು ಕಡಿಮೆ ಮಾಡಬಹುದು. ಯಾಕಂದ್ರೆ ಡಿಜಿಟಲ್ ರುಪಿಯನ್ನು ನಕಲಿ ರೂಪದಲ್ಲಿ ಮುದ್ರಿಸಲು ಸಾಧ್ಯವಿಲ್ಲ. ಸರ್ಕಾರದ ಯೋಜನೆಗಳಿಗೆ ಸಹಾಯ ಆಗುತ್ತೆ. ಪ್ರತಿ ವರ್ಷ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳನ್ನ ವಿವಿಧ ಯೋಜನೆಗಳ ಮೂಲಕ ಜನರಿಗೆ ತಲುಪಿಸ್ತಾರೆ. ಕೆಲವೊಮ್ಮೆ ಮಧ್ಯವರ್ತಿಗಳಿಂದ ವಿಳಂಬ ಅಥವಾ ಸಮಸ್ಯೆಗಳು ಉಂಟಾಗಬಹುದು. ಭವಿಷ್ಯದಲ್ಲಿ ಡಿಜಿಟಲ್ ರುಪಿ ಮೂಲಕ ಸರ್ಕಾರದ ನೆರವು ಇನ್ನಷ್ಟು ವೇಗವಾಗಿ ಮತ್ತು ನೇರವಾಗಿ ತಲುಪೋ ಸಾಧ್ಯತೆ ಇದೆ. ಅಂತಾರಾಷ್ಟ್ರೀಯ ಪಾವತಿಗಳು. ಇಂದು ಭಾರತದಿಂದ ಬೇರೆ ದೇಶಕ್ಕೆ ಹಣ ಕಳಿಸೋದು ಕೆಲವೊಮ್ಮೆ ಸಮಯ ತಗೊಳ್ಳುತ್ತೆ. ಭವಿಷ್ಯದಲ್ಲಿ ವಿವಿಧ ದೇಶಗಳ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ವ್ಯವಸ್ಥೆಗಳು ಪರಸ್ಪರ ಸಂಪರ್ಕಗೊಂಡರೆ ಕೆಲವು ಅಂತಾರಾಷ್ಟ್ರೀಯ ಹಣ ವರ್ಗಾವಣೆಗಳು ಇನ್ನಷ್ಟು ವೇಗವಾಗಿ ಆಗೋ ಸಾಧ್ಯತೆ ಖಂಡಿತ ಇದೆ. ಇದು ಇನ್ನೂ ಅಭಿವೃದ್ಧಿಯಲ್ಲಿರೋ ಕ್ಷೇತ್ರ. ಇದರಲ್ಲಿ ಯಾವುದೇ ಅಪಾಯಗಳಿವೆಯೇ ಅಂದ್ರೆ, ಯಾವುದೇ ಹೊಸ ತಂತ್ರಜ್ಞಾನ ಬಂದಾಗ ಅದರ ಬಗ್ಗೆ ಪ್ರಶ್ನೆಗಳು ಸಹಜ. ಕೆಲವರು ಕೇಳ್ತಾರೆ, ನನ್ನ ಹಣ ಸೇಫ್ ಆಗಿದೆಯಾ? RBI ಬಿಡುಗಡೆ ಮಾಡೋದ್ರಿಂದ ಇದು ಅಧಿಕೃತ ಡಿಜಿಟಲ್ ಕರೆನ್ಸಿ. ಆದ್ರೆ ಮೊಬೈಲ್ ಕಳೆದುಕೊಳ್ಳೋದು, ವಂಚನೆ ಕರೆಗಳು, ನಕಲಿ ಲಿಂಕ್ಗಳು, ಇಂತಹ ಸಾಮಾನ್ಯ ಡಿಜಿಟಲ್ ಸುರಕ್ಷತಾ ಅಪಾಯಗಳಿಂದ ಜನರು ಎಚ್ಚರಿಕೆಯಿಂದ ಇರಲೇಬೇಕು. ಹಣದ ರೂಪ ಬದಲಾಗಬಹುದು, ಆದರೆ ಸೇಫ್ಟಿ ಬಳಕೆಯ ಜವಾಬ್ದಾರಿ ಯಾವತ್ತೂ ನಮ್ದೇ ಆಗಿರುತ್ತೆ. ಹಾಗಾದ್ರೆ ಕ್ಯಾಶ್ ಸಂಪೂರ್ಣವಾಗಿ ಮಾಯವಾಗುತ್ತಾ ಅಂದ್ರೆ ಈಗಂತೂ ಇಲ್ಲ. ಭಾರತದಂತಹ ದೊಡ್ಡ ದೇಶದಲ್ಲಿ ಎಲ್ಲರೂ ಒಂದೇ ದಿನ ಡಿಜಿಟಲ್ ರುಪಿ ಬಳಸೋದಕ್ಕೆ ಸಾಧ್ಯವಿಲ್ಲ. ಗ್ರಾಮೀಣ ಪ್ರದೇಶಗಳು, ವಯಸ್ಸಾದವರು, ನಗದು ಬಳಸುವ ಜನರು, ಇವರ ಅಗತ್ಯಗಳನ್ನ ಗಮನದಲ್ಲಿಟ್ಕೊಂಡೇ ಈ ಬದಲಾವಣೆ ನಿಧಾನವಾಗಿ ನಡೆಯಲಿದೆ. ಆದ್ದರಿಂದ ಇದನ್ನು ಕ್ಯಾಶ್ಗೆ ಬದಲಿ ಎಂದು ನೋಡೋದಕ್ಕಿಂತ ಮತ್ತೊಂದು ಆಯ್ಕೆ ಅಂತ ನಾವು ಇಲ್ಲಿ ನೋಡಬೇಕು. ಭವಿಷ್ಯ ಹೇಗಿರಬಹುದು ಒಮ್ಮೆ ಯೋಚಿಸಿ. 20 ವರ್ಷಗಳ ಹಿಂದೆ ಮೊಬೈಲ್ನಿಂದ ಹಣ ಕಳಿಸ್ತಾ ಇದ್ವಿ ಅಂತ ಯಾರಾದ್ರೂ ಹೇಳಿದ್ರೆ ಬಹುಶಃ ನಾವು ನಂಬ್ತಾನೆ ಇರಲಿಲ್ಲ. ಆದ್ರೆ ಇವತ್ತು ಒಂದು QR ಕೋಡ್ ಸ್ಕ್ಯಾನ್ ಮಾಡಿ ಕೆಲವೇ ಸೆಕೆಂಡ್ಗಳಲ್ಲಿ ಹಣನ ನಾವು ಪೇ ಮಾಡ್ತೀವಿ. ಅದೇ ರೀತಿ ಇಂದು ಡಿಜಿಟಲ್ ರುಪಿ ಹೊಸದಾಗಿ ಕಾಣಬಹುದು, ಆದ್ರೆ
ಮುಂದಿನ 10 ಅಥವಾ 20 ವರ್ಷಗಳಲ್ಲಿ ಇದು ನಮ್ಮ ದೈನಂದಿನ ಜೀವನದ ಒಂದು ಸಾಮಾನ್ಯ ಭಾಗವಾಗ್ಬಿಡುತ್ತೆ. ತಂತ್ರಜ್ಞಾನ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಎಂಬುದನ್ನು ಕಾಲವೇ ತೋರಿಸುತ್ತೆ. ಹಾಗಾದ್ರೆ ಸ್ನೇಹಿತರೆ, ಇವತ್ತು ನಾವು ತಿಳ್ಕೊಂಡಿದ್ದು RBI ಡಿಜಿಟಲ್ ರುಪಿ ಅಂದ್ರೆ ಏನು, UPI ಗಿಂತ ಇದು ಹೇಗೆ ಭಿನ್ನ, ಬಿಟ್ಕಾಯಿನ್ ಜೊತೆ ಇದಕ್ಕೆ ಏಕೆ ಹೋಲಿಕೆ ಮಾಡಬಾರದು ಮತ್ತು ಇದು ಭಾರತದ ಡಿಜಿಟಲ್ ಭವಿಷ್ಯದಲ್ಲಿ ಯಾವ ಪಾತ್ರ ವಹಿಸಬಹುದು ಅನ್ನೋದನ್ನ ನಾವು ನೋಡಿದೀವಿ. ನಿಮ್ಗೆ ಏನನ್ಸ್ತು? ಮುಂದಿನ 15 ವರ್ಷಗಳಲ್ಲಿ ಕಾಗದದ ನೋಟ್ಗಳು ಕಡಿಮೆ ಆಗುತ್ತಾ ಅಥವಾ ಜನರು ಎಂದಿನಂತೆ ಕ್ಯಾಶ್ ಮತ್ತು UPI ಎರಡನ್ನೇ ಹೆಚ್ಚಾಗಿ ಬಳಸ್ತಾರಾ? ನಿಮ್ಮ ಒಂದು ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೆ ಇದನ್ನ ಶೇರ್ ಮಾಡಿ. ಇಂತಹ ಕುತೂಹಲಕಾರಿ ಮಾಹಿತಿ ನೀಡುವ ಮತ್ತು ಜಗತ್ತಿನ ಹೊಸ ಬೆಳವಣಿಗೆಗಳನ್ನು ಕನ್ನಡದಲ್ಲಿ ತಿಳಿಯಲು ವಿಶ್ವ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮತ್ತೊಂದು ರೋಚಕ ವಿಷಯದೊಂದಿಗೆ.